ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಪಾಲ್ಗುಣ ಶುದ್ಧ ದ್ವಾದಶಿ ಇರ್ತಕ್ಕಂಥದ್ದು. ಇವತ್ತು ಶನಿವಾರ, ಅಂದರೆ 28/2/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ದ್ವಾದಶಿ, ರಾತ್ರಿ 8 ಗಂಟೆ 28 ವಿಸರ್ಗ, ನಕ್ಷತ್ರ ಬಂದು ಪುನರ್ವಸು, ಬೆಳಗ್ಗೆ 9:31ವರೆಗೂ, ಯೋಗ ಬಂದು ಸೌಭಾಗ್ಯ, ಕರ್ಣ ಬಂದು ಭವ. ಇನ್ನು ರಾಹುಕಾಲ, ಗುಳಿಕಾಲ, ಯಮಗಂಟ ಕಾಲಕ್ಕೆ ಬಂದಾಗ ಶನಿವಾರ 9ರಿಂದ 10:30ವರೆಗೂ ರಾಹುಕಾಲ ಇರತಕ್ಕಂಥದ್ದು. ಗುಳಿಕ ಕಾಲ 6ರಿಂದ 7:30, ಅರ್ಧ ಪ್ರಹರಿ 12ರಿಂದ 1:30, ಯಮಗಂಟ ಬಂದು 1:30ರಿಂದ 3. ಇದು ವಾಕ್ಯ ರೀತಿಯಲ್ಲಿ. ಸಿದ್ಧಾಂತ ರೀತಿಯಲ್ಲಿ 9:38ರಿಂದ 11:07 ರಾಹುಕಾಲ, 6:39ರಿಂದ 8:09 ಗುಳಿಕ ಕಾಲ, 12:36ರಿಂದ 2 ಗಂಟೆ 5 ನಿಮಿಷ ಅರ್ಧ ಪ್ರಹರಿ, 12:05ರಿಂದ 3:34 ಯಮಗಂಟ ಇರತಕ್ಕಂಥದ್ದು. ಈ ದಿನ ಶನಿವಾರ ಅಮೃತ ಕಡೆಗಳು ಬೆಳಗ್ಗೆ 7:30ರಿಂದ 9 ಗಂಟೆವರೆಗೂ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ವ್ಯಾಪಾರದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಲಾಭದ ಕೊರತೆ ಇರತಕ್ಕಂಥದ್ದು, ಹೆಚ್ಚಿನ ಕೆಲಸ, ಕಡಿಮೆ ಆದಾಯ. ಈ ಅಡಿಕೆ, ತೆಂಗು, ವೀಳ್ಯದೆಲೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಮೆಡಿಕಲ್ ಸ್ಟೋರ್ಸ್ ಯಾರು ಇಟ್ಟಿರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹ ಪ್ರದಕ್ಷಿಣೆ ಮಾಡಿ, ಎಲ್ಲಾದರೂ ನವಗ್ರಹ ದೇವಸ್ಥಾನಕ್ಕೆ ಹೋಗಿ, ಎಲ್ಲ ದೇವಸ್ಥಾನಗಳಲ್ಲಿ ನವಗ್ರಹಗಳಿರ್ತದೆ, ಹೋಗ್ಬಿಟ್ಟು ಅದಕ್ಕೊಂದು 9 ಪ್ರದಕ್ಷಿಣೆ ಹಾಕಿ ನಿಮಗೆ ಒಳ್ಳೆಯದಾಗ್ತದೆ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ವೃತ್ತಿಪರರಿಗೆ ನಷ್ಟ, ಸರ್ಕಾರಿ ನೌಕರರಿಗೆ ಶುಭ, ಸಾಂಬಾರ ದಿನಸುಗಳು, ಶುಂಠಿ ಬೆಳೆಗಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು. ರೈತರಿಗೆ ಹಾಲಿನ ಉತ್ಪನ್ನ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶನೀಶ್ವರ ಸ್ವಾಮಿಯನ್ನು ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅದು ಮಿಥುನ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ, ಕಟ್ಟಡ ಕಾರ್ಮಿಕೆ, ಗುತ್ತಿಗೆದಾರರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ರಾಗಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳು ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅಂದರೆ ಕೆಲಸಗಾರ ಸಿಗ್ತಕ್ಕಂಥದ್ದು, ಪೆಸ್ಟಿಸೈಡ್ಸ್ ಹೊಡೆಯೋಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಮೆನ್ಯೂರ್ಸ್ ಆಗ್ತಕ್ಕಂಥದಕ್ಕೆ ಅನುಕೂಲ, ಅಂದರೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಹಾರ್ಡ್ವೇರು, ಎಲೆಕ್ಟ್ರಿಕಲ್ಸ್ ಅವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಇವತ್ತು. ನವಧಾನ್ಯಗಳನ್ನು ದಾನ ಮಾಡಿ, ಅಂಗಡಿಗೆ ಹೋಗಿ ನವಧಾನ್ಯದ ಪ್ಯಾಕೆಟ್ ಅಂತ ತೆಗೆದುಕೊಂಡು ಅದರ ಮೇಲೆ ಒಂದು ದಕ್ಷಿಣ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ದಾನ ಕೊಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಶುಭಕರ ವಾತಾವರಣ, ಸಂತಸದ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಮಕ್ಕಳಿಂದ ಶುಭ ಸುದ್ದಿ, ಹೂವು ತರಕಾರಿ ಬೆಳೆಗಾರರಿಗೆ ಲಾಭ, ಪೂಜಾ ದ್ರವ್ಯಗಳು, ಹೋಮದ ಸಾಮಗ್ರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಹನುಮನ್ನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಯಥಾಸ್ಥಿತಿಯಾಗಿ ನಿನ್ನೆ ಆಗಿರ್ತದೆ, ಇವತ್ತು ಅಷ್ಟೇ ಇರ್ತಕ್ಕಂಥದ್ದು. ವೃಥಾ ತಿರುಗಾಟ ಮಾತ್ರ ಇರ್ತದೆ. ಅದಕ್ಕೆ ಹೆಚ್ಚಿಗೆ ನಿಮಗೆ ಹೆಚ್ಚಿನ ಖರ್ಚು. ಜೇನು ಸಾಕಣೆ, ಅಣಬೆ ಬೇಸಾಯಗಾರರಿಗೆ, ರೇಷ್ಮೆ ಕೃಷಿಕರಿಗೆ ಉನ್ನತವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಲಾಭ ಇದೆ ಇವತ್ತು. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಚಿನ್ನ, ಬೆಳ್ಳಿ, ಆಭರಣ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭಕರವಾಗಿರ್ತಕ್ಕಂಥದ್ದೇನೆ ಇವತ್ತು. ಅಲ್ಲದೆ ಈ ರಾಶಿಯಲ್ಲಿ ಎಲ್ಲರಿಗೂ ಕನ್ಯಾ ರಾಶಿಯವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಆಲೂಗಡ್ಡೆ, ಈರುಳ್ಳಿ ಯಾರು ಬೆಳಿತೀರಿ ಸ್ವಲ್ಪ ನಿಮ್ಮ ಬೆಲೆಯಲ್ಲಿ ಸುಧಾರಣೆ ಕಾಣ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸ್ ಮಾರ್ತಕ್ಕಂಥವ್ರು, ಕಾಫಿ ಪುಡಿ, ಟೀ ಪುಡಿ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗಿರ್ತಕ್ಕಂಥದ್ದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯದ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದೆ ತುಲಾರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ದುಡಿಮೆಗೆ ತಕ್ಕ ಪ್ರತಿಫಲ. ಎಲ್ಲ ರೈತರಿಗೆ ಮಿಶ್ರ ಫಲ. ರೈತರಿಗೆ ಮಾತ್ರ ಕೆಲಸ ಕಾರ್ಯಗಳು ಯಾರಿಗೆ ತುಲಾರಾಶಿಯವ್ರಿಗೆ ನಡೆಯೋದಿಲ್ಲ ಇವತ್ತು. ರೇಷ್ಮೆ ಬೆಳೆಗಾರರು, ಅಣಬೆ ಬೇಸಾಯ ಮಾಡ್ತಕ್ಕಂಥವ್ರಿಗೆ ಉನ್ನತ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ ಕೃಷಿ ಸಲಕರಣೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಸ್ನೇಹಿತರ ಭೇಟಿ, ಶುಭ ವಿಚಾರ ವಿನಿಮಯ, ಒಳ್ಳೆ ವಿಷಯಗಳನ್ನ ಮಾತಾಡ್ಕೊಳ್ತಕ್ಕಂಥದ್ದು. ಹಣಕಾಸಿನಲ್ಲಿ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಮಾವು, ಹಲಸು, ಗೇರು ಬೀಜ ಈ ಬೆಳೀತಕ್ಕಂಥ ರೈತರಿಗೆ
ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಸಲೀಸಾಗಿ ನೆರವೇರ್ತಕ್ಕಂಥದ್ದು, ಲೇಬರ್ ಸಿಗ್ತಕ್ಕಂಥದ್ದು, ಪೆಸ್ಟಿಸೈಡ್ಸು, ಮೆನ್ಯೂರ್ಸು ಎಲ್ಲಕ್ಕೂ ಒಳ್ಳೆಯ ಶುಭ ದಿನ ಇವತ್ತು. ಜೈವಿಕ ಗೊಬ್ಬರ ಯಾರು ವ್ಯಾಪಾರ ಮಾಡ್ತಾರೆ, ಕೃಷಿ ಉಪಕರಣಗಳ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾದ ದಿನ. ಹನುಮನ್ ನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಆದಾಯದಲ್ಲಿ ಚೇತರಿಕೆ, ಅಧಿಕವಾದ ಖರ್ಚುಗಳು, ವೃತ್ತಿಪರರಿಗೆ ಶುಭ, ತೆಂಗು ಅಡಿಕೆ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಜಾನುವಾರು ವ್ಯಾಪಾರಸ್ಥರು ಅಂದರೆ ಹಸುಗಳು ಇಳ್ಕೊಂಡು ಅಲ್ಲಿ ಮಾರ್ತಕ್ಕಂಥವ್ರು, ಕುರಿ ಮೇಕೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು ಇವತ್ತು. ನೀವು ಕೂಡ ಕೋದಂಡರಾಮಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಹಳೆಯ ಸಾಲಗಳಿಗೆ ಅಲ್ಪ ಮುಕ್ತಿ, ಸ್ವಲ್ಪ ಸಾಲಗಳ ತೀರುವಳಿ ಮಾಡ್ಕೊಳ್ತೀರಿ ಇವತ್ತು ನೀವು. ಕೃಷಿ ಕಾರ್ಮಿಕರಿಗೆ ಮಿಶ್ರ ಫಲ, ಇತರೆ ಕಾರ್ಮಿಕರಿಗೆ ಶುಭ ಫಲ. ದ್ರಾಕ್ಷಿ ಪಪ್ಪಾಯಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಶುಭ. ನೀವು ಧನ್ವಂತರಿ ಮಹಾವಿಷ್ಣು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಅದೃಷ್ಟ ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಮೇರೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯದ ಮೂಲದಲ್ಲಿ ಹೆಚ್ಚಳ, ಆರೋಗ್ಯದಲ್ಲಿ ಸ್ಥಿರ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಲ್ಲಂಗಡಿ ಸೌತೆಕಾಯಿ ಯಾರು ಬೆಳೆದಿರ್ತಾರೆ ಅವ್ರಿಗೆ ದಿನ ಸ್ವಲ್ಪ ವ್ಯಾಪಾರ ಆಗಿ ಬೇಸಾಯದಲ್ಲಿ ಲಾಭ ಬರ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ಫುಡ್ ಆಗಲಿ, ಎಲೆಕ್ಟ್ರಿಕಲ್ ಮೆಟೀರಿಯಲ್ ಆಗಲಿ, ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳಿಗೆ ದಿನ, ಬಟ್ಟೆಗಳಾಗಲಿ, ಈ ರೆಡಿಮೇಡ್ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥ ದಿನ. ನವಗ್ರಹಗಳನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಪ್ರಯತ್ನ, ಅದರಲ್ಲಿ ಶುಭ. ಸೋದ್ಯೋಗಿಗಳಿಗೆ, ಗುಡಿ ಕೈಗಾರಿಕೆಯವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ರೈತರಿಗೆ, ರೈತ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನ ಮಾರ್ತಕ್ಕಂಥವರು ಒಳ್ಳೆಯ ಲಾಭಾಂಶವನ್ನು ಹೊಂದುತ್ತಾರೆ. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಈ ದಿನ ನಿಮಗೆ ಶ್ರೀ ಮಹಾವಿಷ್ಣುವಿನ ದಯದಿಂದ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಯದಿಂದ ನಿಮಗೆಲ್ಲ ಶುಭಕರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಆತ್ಮರೇ, ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ನ ನಮಗೊಂದಷ್ಟು ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.